ಅಬ್ದುಲ್ಲಾ ಭಟಾರಿ ಇದು ಅಫ್ಜಲ್ ಖಾನ್ನ ನಿಜವಾದ ಹೆಸರು. ಆದರೂ ಕಾಲಕ್ರಮೇಣ ಅಫ್ಜಲ್ ಖಾನ್ ಎಂದೇ ಜನರ ಮನಸ್ಸಲ್ಲಿ ಉಳಿದ. ಇವನ ಮೂಲ ಅಫ್ಘಾನಿಸ್ತಾನ. ಬಿಜಾಪುರದ ಆದಿಲ್ ಶಾಹಿಗಳ ಮುಖ್ಯ ಸೇನಾ ದಂಡನಾಯಕರಲ್ಲಿ ಒಬ್ಬ. ಅಜಾನುಬಾಹುವಾಗಿದ್ದ ಇವನು ಸಮರ ಕೌಶಲ್ಯಗಳಲ್ಲಿ ನಿಪುಣನಾಗಿದ್ದು, ರಣದುಲ್ಲಾ ಖಾನ್ ಮತ್ತು ಶಹಾಜಿಯ ಜೊತೆ ಕೆಲಸ ಮಾಡಿ ಅನೇಕ ರಾಜರನ್ನ ಸೋಲಿಸಿ ಸಾಮ್ರಾಜ್ಯಗಳನ್ನ ತನ್ನದಾಗಿಸಿಕೊಂಡಿದ್ದ. ಆದಿಲ್ ಶಾಹಿಗಳು ಔರಂಗಜೇಬ್ ತಮ್ಮ ಸಂಸ್ಥಾನದ ಮೇಲೆ ದಾಳಿ ಮಾಡದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆಯನ್ನ ಇವನಿಗೇ ವಹಿಸಿದರು. ಶಿವಾಜಿ ದಾಳಿ ಮಾಡಿದ ಜಾವಳಿಯನ್ನು ಒಳಗೊಂಡಿರುವ ವಾಯು ಪ್ರಾಂತ್ಯದ ಸುಬೇದಾರನಾಗಿದ್ದ. ಒಟ್ಟಿನಲ್ಲಿ ಎದುರಾಳಿಗಳಲ್ಲಿ ನಡಕ ಹುಟ್ಟಿಸುವಂತಹ ಮನ್ನಣೆ ಇತ್ತು. ಮೊಹಮ್ಮದ್ ಆದಿಲ್ ಶಾನ ಅಧಿಕೃತ ದಾಖಲೆಯಾದ ಮೊಹಮ್ಮದ್ ನಾಮದಲ್ಲೇ ಹೇಳಿರುವಂತೆ 1639ರಲ್ಲಿ ಸುರಕ್ಷತೆ ಮತ್ತು ಶಾಂತಿ ಒಪ್ಪಂದದ ಭರವಸೆ ನೀಡಿ ಕರ್ನಾಟಕದ ಶಿರಾದ ದೊರೆಯಾದ ಕಸ್ತೂರಿ ರಂಗನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದು ಇದೇ ಅಫ್ಜಲ್ ಖಾನ್. ಔರಂಗಜೇಬ್ ಬಿಜಾಪುರಕ್ಕೆ ಮುತ್ತಿಗೆ ಹಾಕಿದ ಸಮಯ. ಈ ಖಾನ್ ಮೊಹಮ್ಮದ್ ಬಿಜಾಪುರದ ಸಂಸ್ಥಾನಕ್ಕೆ ನಿಷ್ಠನಾಗಿದ್ದ. ಆದರೆ ಅವನನ್ನ ಹೇಗಾದರೂ ಮಾಡಿ ಮುಗಿಸಬೇಕೆಂಬ ಹವಣಿಕೆಯಲ್ಲಿದ್ದ ಅಫ್ಜಲ್ ಖಾನ್ ಇವನು ತನ್ನ ನಿಷ್ಠೆಯನ್ನ ಔರಂಗಜೇಬನ ಕಡೆಗೆ ಬದಲಿಸಿದ್ದಾನೆ ಅಂತ ಬಡಿ ಸಾಹೇಬರಿಗೆ ಕಿವಿಚುತ್ತಾನೆ. ಮುಂದೆ ಅದೇನಾಯ್ತೋ ಹೇಗಾಯ್ತೋ, ಖಾನ್ ಮೊಹಮ್ಮದ್ ಹೆಣ ನಡುಬೀದಿಯಲ್ಲೇ ಬಿದ್ದಿತ್ತು. ಅಫ್ಜಲ್ ಖಾನ್ ತನ್ನನ್ನು ತಾನು ಇಸ್ಲಾಂ ಧರ್ಮ ರಕ್ಷಕನೆಂದು ಬಿಂಬಿಸಿಕೊಳ್ಳುತ್ತಾ ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ದರೋಡೆ ಮಾಡ್ತಿರ್ತಾನೆ. 1664ರಲ್ಲಿ ಉತ್ತರ ಕೊಂಕಣದ ಚಾಲ್ನ ಪೋರ್ಚುಗೀಸರ ಕ್ಯಾಪ್ಟನ್ ಅಫ್ಜಲ್ ಖಾನ್ ಚಾಲ್ನಲ್ಲಿರುವ ಎಲ್ಲಾ ಹಿಂದೂ ದೇವಾಲಯಗಳನ್ನ ನಾಶ ಮಾಡುವಂತೆ ಆದೇಶ ಹೊರಡಿಸಿದ್ದ ಅಂತ ದಾಖಲಿಸ್ತಾರೆ. ಇಂತಹ ಅಫ್ಜಲ್ ಖಾನ್ ತಮ್ಮ ಕುಟುಂಬದ ವಿರುದ್ಧ ಹಗೆತನ ಸಾಧಿಸಿದ್ದಾನೆ ಎನ್ನುವ ದಟ್ಟ ಅನುಮಾನ ಶಿವಾಜಿಗೆ ಬಂದಿತ್ತು. ವಾಸ್ತವವಾಗಿ ಅಫ್ಜಲ್ ಖಾನ್ ಮತ್ತು ಶಹಾಜಿ ಇಬ್ಬರು ಆದಿಲ್ ಶಾಹಿ ಸೇನೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು. ನಂತರದ ದಿನಗಳಲ್ಲಿ ಅಫ್ಜಲ್ ಖಾನ್ ಮತ್ತು ಶಹಾಜಿಯ ಸಂಬಂಧ ಕೆಟ್ಟೋಗುತ್ತೆ. ಇದು ಯಾವ ಅತಿರೇಕಕ್ಕೆ ಹೋಯ್ತು ಅಂತ ಹೇಳಿದ್ರೆ 1648ರಲ್ಲಿ ಆದಿಲ್ ಶಾಹಿಗಳು ಅವಿಧೇಯತೆಯ ಶಂಕೆಯ ಮೇಲೆ ಶಹಾಜಿಯನ್ನ ಬಂಧಿಸಲು ಆದೇಶಿಸಿದಾಗ ಶಹಾಜಿಗೆ ಸರಪಳಿ ಹಾಕಿ ಬಿಜಾಪುರದವರೆಗೂ ಎಳೆದುಕೊಂಡು ಹೋದವನು ಇದೇ ಅಫ್ಜಲ್ ಖಾನ್. ಶಹಾಜಿಯ ಹಿರಿಯ ಮಗ ಸಾಂಬಾಜಿಯ ಹತ್ಯೆಯ ಹಿಂದೆಯೂ ಈತನ ಕೈವಾಡವಿತ್ತು ಎನ್ನುವುದು ಶಹಾಜಿ, ಜೀಜಾಬಾಯಿ ಮತ್ತು ಶಿವಾಜಿಗೂ ತಿಳಿದಿತ್ತು. ಕರ್ನಾಟಕದ ಕನಕಗಿರಿಯ ಯುದ್ಧದಲ್ಲಿ ಸಾಂಬಾಜಿ ಮತ್ತು ಅಫ್ಜಲ್ ಖಾನ್ ಇಬ್ಬರು ಒಂದೇ ಕಡೆ ಇದ್ರು. ಆದ್ರೆ ಸಾಂಬಾಜಿಯು ಅನಿರೀಕ್ಷಿತವಾಗಿ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಾಗ ಅಫ್ಜಲ್ ಖಾನ್ ಕೂಡಲೇ ಅವನ ನೆರವಿಗೆ ಹೋಗಲಿಲ್ಲ. ಬದಲಿಗೆ ಬೇಕು ಅಂತಲೇ ಸಾಂಬಾಜಿಯ ಹತ್ಯೆ ಆಗಲಿ ಅಂತ ಸುಮ್ಮನಾಗ್ಬಿಡ್ತಾನೆ. ಈ ಎಲ್ಲ ಘಟನೆಗಳು ಅಫ್ಜಲ್ ಖಾನನ ರಾಕ್ಷಸ ಮನಸ್ಥಿತಿಯನ್ನು ತೋರಿಸುತ್ತೆ. ಮೊಘಲರ ಸಾಮ್ರಾಜ್ಯದ ಮೇಲೆ ಶಿವಾಜಿ ದಾಳಿ ಮಾಡ್ತಿರ್ಬೇಕಾದ್ರೆ ಬಡಿ ಸಾಹೇಬ ಶಹಾಜಿಗೆ ಸಂದೇಶ ಕಳಿಸಿ ನೀನು ನಿನ್ನ ಮಗನನ್ನ ಹತೋಟಿಯಲ್ಲಿ ಇಡಬೇಕು ಅಂತಾಳಂತೆ. ಅದಕ್ಕೆ ಶಹಾಜಿ, ಸಾಹಿಬ, ಶಿವಾಜಿ ನನ್ನ ನಿಯಂತ್ರಣದಲ್ಲಿಲ್ಲ. ನಾನೇನಿದ್ರು ಬಿಜಾಪುರದ ಬಾದಶಾರ ನಂಬಿಗಸ್ತ ಬಂಟ. ಶಿವಾಜಿಯು ನನ್ನ ಮಗನೇ ಇರಬಹುದು, ಆದರೆ ಅವನ ಮೇಲೆ ನಿಮಗೆ ದಾಳಿ ಮಾಡಬೇಕೆನಿಸಿದರೆ ನನ್ನ ಅಡ್ಡಿಯೇನೂ ಇಲ್ಲ. ಈ ವಿಚಾರದಲ್ಲಿ ನಾನು ತಲೆ ಹಾಕುವುದಿಲ್ಲ ಅಂತ ಶಹಾಜಿ ಉತ್ತರ ಕೊಟ್ಟಿದ್ರಂತೆ. ಈತ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನ್ನ ಹೆಸರು ಕಿವಿಗೆ ಬಿದ್ದರೆ ಸಾಕು ತನ್ನ ತಂದೆಯನ್ನ ಅವನು ಕೆಟ್ಟದಾಗಿ ನಡೆಸಿಕೊಂಡಿದ್ದು ಮತ್ತು ತನ್ನ ಅಣ್ಣ ಸಾಂಬಾಜಿಯ ಕೊಲೆಯಲ್ಲಿ ಅವನ ಪಾತ್ರ ಇದ್ದದ್ದು ನೆನಪಾಗ್ತಿತ್ತು. ಆದಿಲ್ ಶಾಹಿಗಳ ಆದೇಶದಂತೆ ಅಫ್ಜಲ್ ಖಾನ್ ಶಿವಾಜಿಯ ಮೇಲೆ ದಾಳಿ ಮಾಡಲು ನಿರ್ಧರಿಸಿದ ದಿನ ಅಲ್ಲಿನ ದರ್ಬಾರಿನಲ್ಲಿ ಈ ಶಿವಾಜಿ ಯಾವ ಲೆಕ್ಕ ನನಗೆ, ನಾನು ನನ್ನ ಕುದುರೆಯಿಂದ ಕೆಳಗಿಳಿಯದೆ ಅವನನ್ನ ಸರಪಳಿ ಹಾಕಿ ಇಲ್ಲಿಗೆ ದರನೆ ಎಳೆದು ತರುತ್ತೇನೆ ಅಂತ ಕೊಚ್ಚಿಕೊಂಡಿದ್ದನ್ನ ಅವನ ಆಸ್ಥಾನದ ಇತಿಹಾಸಕಾರರು ಬರೆದಿದ್ದಾರೆ. ಶಿವಾಜಿ ಮೇಲೆ ದಾಳಿ ನಡೆಸಿದಾಗ ಅಫ್ಜಲ್ ಖಾನನ ವಯಸ್ಸು 40ರ ಆಸುಪಾಸಿನಲ್ಲಿದ್ರೆ ಶಿವಾಜಿಗೆ ಆಗಿನ್ನು ಕೇವಲ 29 ವರ್ಷ. ಬಿಜಾಪುರದ ಆಸ್ಥಾನದಲ್ಲಿ ಅಧಿಕೃತ ಇತಿಹಾಸಕಾರ ನೂರ್ ಉಲ್ಲಾ ದಾಖಲಿಸಿರುವ ಪ್ರಕಾರ ಆದಿಲ್ ಶಾನು ಅಫ್ಜಲ್ ಖಾನನಿಗೆ ನೀಡಿದ ಆದೇಶ ಹೀಗಿದೆ: ಅಫ್ಜಲ್ ಖಾನನಿಗೆ 10,000 ಬಲದ ಅಶ್ವದಳವನ್ನು ಒದಗಿಸಿದ್ದು ಶಿವಾಜಿಗೆ ಪಾಠ ಕಲಿಸುವ ಮತ್ತು ಅವನನ್ನು ಗಡೀಪಾರು ಮಾಡುವ ಹೊಣೆಯನ್ನ ಹೊರಿಸಿದ್ದಾನೆ. ಒಂದು ವೇಳೆ ಶಿವಾಜಿಯು ಎಂದಿನಂತೆ ಶಾಂತಿ ಸಂಧಾನದ ಕಪಟ ನಾಟಕವಾಡಿದ್ರೆ ಅದನ್ನ ಯಾವ ಕಾರಣಕ್ಕೂ ಒಪ್ಪಿಕೊಳ್ಳಬಾರದೆಂಬ ಸೂಚನೆಯನ್ನು ಅವನಿಗೆ ನೀಡಲಾಗಿದೆ. ಅಂದ್ರೆ ಒಟ್ಟಿನಲ್ಲಿ ಶಿವಾಜಿಯನ್ನ ಕೊಲ್ಬೇಕನ್ನೋದು ಬಿಜಾಪುರ ಆದಿಲ್ ಶಾಹಿಗಳ ನಿರ್ಧಾರವಾಗಿತ್ತು. ಅಫ್ಜಲ್ ಖಾನ್ 1659ನೇ ಏಪ್ರಿಲ್ ತಿಂಗಳಲ್ಲಿ ತನ್ನ ಮಿಷನ್ ಶಿವಾಜಿಯನ್ನ ಆರಂಭ ಮಾಡ್ತಾನೆ. ಕನ್ನೋಜಿ ಜೇಡೆಯ ಮಗನಾದ ಶಿವಾಜಿ ಜೇಡೆ ಮತ್ತು ಗುಂಜನ್ ಮಾವಳದ ವಿಠೋಜಿ ಹಯಬತ್ರಾವ್ ಇಬ್ಬರಿಗೂ ಪತ್ರಗಳನ್ನು ಬರೆದು ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿಯು ನಿಮ್ಮಿಬ್ಬರ ಬಗ್ಗೆಯೂ ತುಂಬಾ ಮೆಚ್ಚುಗೆ ಮಾತುಗಳನ್ನಾಡಿದ್ದಾನೆ. ಆದ್ದರಿಂದ ನೀವಿಬ್ಬರು ಈಗ ನಮ್ಮ ಕಡೆಗೆ ಬರಬೇಕು.
ನೀವು ಹೀಗೆ ಮಾಡಿದ್ದೇ ಆದಲ್ಲಿ ನಿಮಗೆ ಬರಬೇಕಾದಂತಹ ಬಡ್ತಿಯನ್ನೆಲ್ಲ ನೀಡಲಾಗುವುದು ಅಂತ ಆಶ್ವಾಸನೆ ನೀಡ್ತಾನೆ. ಹೀಗೆ ತಂತ್ರಗಳನ್ನ ಹೆಣೆಯುತ್ತಲೇ ಅಫ್ಜಲ್ ಖಾನ್ 1659 ಜುಲೈಗೆ ಶಿವಾಜಿಯು ನೂತನವಾಗಿ ಕಟ್ಟಿದ್ದ ಪ್ರತಾಪ್ಗಢ ಕೋಟೆಯನ್ನು ತಲುಪಿದ. ಶಿವಾಜಿ ಮತ್ತು ಅವನ ಕುಟುಂಬವೆಲ್ಲ ಪ್ರತಾಪ್ಗಢ ಕೋಟೆಯಲ್ಲಿ ಇದ್ರೂ ಅಫ್ಜಲ್ ಖಾನ್ ನೇರ ದಾಳಿ ಮಾಡಲ್ಲ. ಕಾರಣ ಪ್ರತಾಪ್ ರಾವ್ ಮೋರೆ. ಈತ ಅಫ್ಜಲ್ ಖಾನ್ಗೆ ಮೊದಲು ಜಾವಳಿ ಪ್ರದೇಶವನ್ನ ನೀನು ಗೆದ್ದರೆ ಆಮೇಲೆ ಪ್ರತಾಪ್ಗಢ ಕೋಟೆಯನ್ನ ಸುಲಭವಾಗಿ ಗೆಲ್ಲಬಹುದು, ಅದಕ್ಕೆ ಬೇಕಾದ ಎಲ್ಲ ಸಹಾಯ ನಾನು ಮಾಡ್ತೇನೆ ಅಂತ ಹೇಳಿರ್ತಾನೆ. ಇದಕ್ಕೆ ಕಾರಣ ಶಿವಾಜಿ ಮೇಲೆ ಇವನಿಗೆ ಇದ್ದಂತಹ ವೈಯಕ್ತಿಕ ದ್ವೇಷ. ಇದು ಅಫ್ಜಲ್ ಖಾನ್ಗೆ ಲಡ್ಡು ಸ್ವತಃ ತಾನೇ ಬಂದು ಬಾಯಿಗೆ ಬಿತ್ತು ಅನ್ನೋ ಸಂಭ್ರಮವಾಗಿತ್ತು. ಮತ್ತೊಂದೆಡೆ ಶಿವಾಜಿ ಜೊತೆಗಿದ್ದ ಇನ್ನುಳಿದ ದೇಶಮುಖರು ಬಿಜಾಪುರ ಸೇನೆ ತಮ್ಮ ಮೇಲೆ ಮುಗಿಬಿದ್ದು ತಮ್ಮನ್ನೇ ಶಿವಾಜಿ ವಿರುದ್ಧ ನಿಲ್ಲಿಸ್ತಾರೆ ಅನ್ನೋ ಭಯ ಕಾಡಕ್ಕೆ ಶುರುವಾಯಿತು. ಇದನ್ನ ತಕ್ಷಣ ಕಾನೋಜಿ ಜೇಡೆ ಶಿವಾಜಿಯ ಗಮನಕ್ಕೆ ತರ್ತಾನೆ. ಅದಕ್ಕೆ ಶಿವಾಜಿ ಮಹಾರಾಜರು, ನೀನು ಅಫ್ಜಲ್ ತುಂಬಾ ಸಮಯದಿಂದ ಸ್ನೇಹಿತರು, ಅವನು ಕರೆದಾಗ ನೀನು ಹೋಗ್ಬೇಕು, ಆದ್ರೆ ಈ ತಕ್ಷಣ ನೀನು ನೇರವಾಗಿ ಹೋಗ್ಬೇಡ, ನಿನ್ನ ಪರವಾಗಿ ಯಾರನ್ನಾದ್ರೂ ಕಳಿಸಿ ವಿಷಯ ಏನೆಂಬುದನ್ನ ತಿಳ್ಕೊ, ನೇರವಾಗಿ ನೀನೇ ಹೋದ್ರೆ ಆತ ನಿನಗೆ ಮೋಸ ಮಾಡುವ ಸಾಧ್ಯತೆ ಹೆಚ್ಚು ಅಂತ ಶಿವಾಜಿ ಕನೋಜಿ ಜಡೆಗೆ ಎಚ್ಚರಿಸ್ತಾರೆ. ಆದ್ರೆ ಸ್ವಾಮಿ ನಿಷ್ಠೆಯ ಶ್ರೇಷ್ಠ ಉದಾಹರಣೆ ಎಂಬಂತೆ ಕನೋಜಿ ಜೇಡೆ ಅಫ್ಜಲ್ ಬಳಿಗೆ ಹೋಗೋ ಬದಲು ನೇರವಾಗಿ ಶಿವಾಜಿ ಹತ್ರ ಬಂದು, ನನಗೆ ಯಾವ ಅಧಿಕಾರವೂ ಬೇಡ, ನಿಮ್ಮ ಸೇವೆ ಮಾಡೋಕೆ ನಿಮ್ಮ ತಂದೆಗೆ ನಾನು ಈ ಹಿಂದೆ ಮಾತು ಕೊಟ್ಟಿದ್ದೇನೆ ಎಂದು ಸಾಂಪ್ರದಾಯಿಕವಾಗಿ ತನ್ನ ಬಲಗೆ ಮೇಲೆ ನೀರು ಹಾಕಿಕೊಳ್ಳುವ ಮೂಲಕ ತನಗೆ ಯಾವುದೇ ಅಧಿಕಾರದ ಆಸೆ ಇಲ್ಲ ಅನ್ನೋದನ್ನ ತೋರಿಸ್ತಾನೆ. ಈ ಪ್ರಾಮಾಣಿಕತೆಯಿಂದ ಸಂತೋಷಗೊಂಡ ಶಿವಾಜಿ ತಕ್ಷಣ ನಿನ್ನ ಪರಿವಾರವನ್ನೆಲ್ಲ ತಾಳೆಗಾಮ್ನಲ್ಲಿ ಸುರಕ್ಷಿತವಾಗಿರಲು ಹೇಳು, ಈ ಕ್ಷಣದಿಂದ ನಿನ್ನ ಮತ್ತು ನಿನ್ನ ಇಡೀ ತಲೆಮಾರುಗಳ ಕುಟುಂಬದ ಜವಾಬ್ದಾರಿಯನ್ನ ನಾನು ಮತ್ತು ನನ್ನ ತಲೆಮಾರುಗಳ ಕುಟುಂಬದವರು ಹೊರಲಿದ್ದೇವೆ ಅಂತ ಮಾತು ಕೊಡ್ತಾರೆ. ಹೌದು, ಶಿವಾಜಿ ಮಹಾರಾಜರೇ ಹಾಗೆ. ಒಂದು ಸಾರಿ ನಂಬಿಕೆ ಇಟ್ಟರೆ ಸಾಕು, ಅವರಿಗೆ ತಮ್ಮನೆ ತಾವು ಮುಡಿಪಾಗಿರ್ತಿದ್ರು. ಈತ ವಾಯು ಕಡೆ ಹೊರಟಿದ್ದ ಖಾನ್ ದಾರಿಯಲ್ಲಿ ಸಿಕ್ಕ ಎಲ್ಲ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡ್ತಾ, ವ್ಯಾಪಾರಿಗಳನ್ನ ಲೂಟಿ ಮಾಡ್ತಾ ತನ್ನ ಸೇನಾ ಖರ್ಚುಗಳನ್ನ ನಿಭಾಯಿಸ್ತಿರ್ತಾನೆ. ಇತಿಹಾಸಕಾರರ ಪ್ರಕಾರ ಪಂಡರಾಪುರದ ವಿಠಲನ ಮತ್ತು ತುಳಜಾಪುರದ ಭವಾನಿ ಮೂರ್ತಿಯನ್ನ ಭಗ್ನ ಮಾಡಿದ್ದು ಇವನೇ. ಸ್ವತಃ ಆದಿಲ್ ಶಾಹಿಗಳ ಆಸ್ಥಾನದ ಇತಿಹಾಸಕಾರನೊಬ್ಬ ದಾಖಲಿಸಿರುವಂತೆ ಅಫ್ಜಲ್ ಖಾನನು ವಾಯಿಯಿಂದ ಉತ್ತರಕ್ಕಿದ್ದ ಪ್ರದೇಶಗಳೂ ಸೇರಿದಂತೆ ಶಿವಾಜಿಗೆ ಸೇರಿದ ಎಲ್ಲ ಜಾಗಗಳ ಮೇಲೆ ದಯ ದಾಕ್ಷಿಣ್ಯವಿಲ್ಲದೆ ಬರ್ಬರ ದಾಳಿಗಳನ್ನು ನಡೆಸಿ ಕೋಲಾಹಲವನ್ನು ಸೃಷ್ಟಿಸುವಂತೆ ಆದೇಶಿಸಿದ್ದ. ಅವನ ಸೇನೆಯಲ್ಲಿದ್ದ ಕುದುರೆಗಳಿಂದ ಮೇಲೇಳುತ್ತಿದ್ದ ಧೂಳು ಕಣ್ಣಿಗೆ ಕತ್ತಲು ಕವಿಯುವಂತೆ ಮಾಡುತ್ತಿತ್ತು. ಈ ಖಾನ್ ಸೇನೆ ದಾರಿಯಲ್ಲಿ ಸಿಕ್ಕವರನ್ನ ಕೊಚ್ಚಿ ಹಾಕಿದ್ರೆ ಮತ್ತೆ ಕೆಲವರು ತಪ್ಪಿಸಿಕೊಂಡು ಜೀವ ಉಳಿಸ್ಕೊಂಡ್ರಂತೆ. ಅಫ್ಜಲ್ ಇದೆಲ್ಲವನ್ನ ಮಾಡಿದ್ದು ಶಿವಾಜಿಯನ್ನ ಹೆದರಿಸಿ ತನ್ನ ಲೆಕ್ಕಾಚಾರದಂತೆ ವಾಯು ಪ್ರದೇಶಕ್ಕೆ ಬರುವಂತೆ ಮಾಡಿ ಅಲ್ಲಿ ಶಿವಾಜಿಯನ್ನ ಜೀವಂತವಾಗಿ ಹಿಡಿಯೋ ಅಥವಾ ಕೊಲ್ಲೋ ಉಪಾಯ ಮಾಡಿದ್ದ. ಆದ್ರೆ ಶಿವಾಜಿ ಮಹಾರಾಜರ ಆಲೋಚನಾ ಶಕ್ತಿಯೇ ಬೇರೆ. ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗಬಾರ್ದು ಅಂತ ನಿರ್ಧರಿಸಿ ಸ್ವತಃ ಅಫ್ಜಲ್ ಖಾನ್ ಜಾವಳಿಯ ದಟ್ಟ ಅರಣ್ಯಕ್ಕೆ ಬರುವಂತೆ ಮಾಡೋದು ಶಿವಾಜಿಯ ಪ್ಲಾನ್ ಆಗಿತ್ತು. ಈತ ಶಿವಾಜಿ ಹೆದರಿಕೊಳ್ಳುವ ಮನುಷ್ಯ ಅಲ್ಲ ಅಂತ ತಿಳಿದ ಅಫ್ಜಲ್ ಖಾನ್ ಸ್ನೇಹದ ಮಾತುಗಳನ್ನ ಆರಂಭಿಸ್ತಾನೆ. ಅವನಿಗಿಂತಲೂ ಛತ್ರಮತಿಯಾಗಿದ್ದ ಶಿವಾಜಿ ಕೂಡ, ನಿಮ್ಮ ದೈತ್ಯಕಾರ ಶಕ್ತಿ ಮತ್ತು ಸೇನಾ ಬಲದಿಂದ ನನಗೆ ಭಯ ಆಗ್ತಿದೆ ಅನ್ನೋ ರೀತಿ ಶಿವಾಜಿ ಕೂಡ ನಾಟಕ ಮಾಡಲು ಆರಂಭಿಸಿದರು. ಹೀಗೆ ತಂತ್ರ ಮತ್ತು ಕುತಂತ್ರದ ಜೊತೆ ಇತಿಹಾಸ ನೆನಪಿಡುವಂತಹ ಒಬ್ಬ ದೈತ್ಯ ನಿರ್ದಯಿ ಮತ್ತು ಚಾಣಾಕ್ಷ ವ್ಯಕ್ತಿತ್ವದ ಮಧ್ಯೆ ಮಾತುಕತೆಯ ವೇದಿಕೆಗೆ ಆ ದಟ್ಟಾರಣ್ಯ ಸಾಕ್ಷಿಯಾಗಲಿತ್ತು. 1659ರಲ್ಲಿ ಅಫ್ಜಲ್ ಕೆಲ ಪತ್ರಗಳನ್ನ ಶಿವಾಜಿಗೆ ಕಳಿಸ್ತಾನೆ. ಅದರಲ್ಲಿ, ನೀನು ಇತ್ತೀಚೆಗೆ ಆದಿಲ್ ಶಾಹಿಗಳನ್ನ ತಿರಸ್ಕರಿಸಿ ಅವರ ಪ್ರದೇಶವನ್ನೆಲ್ಲ ವಶ ಮಾಡ್ಕೊಂಡಿದ್ಯಾ, ಅವರ ಕೋಪಕ್ಕೆ ಗುರಿಯಾಗಿದ್ಯಾ. ಆದಿಲ್ ಶಾಹಿಗಳು ನಿನ್ನ ವಿರುದ್ಧ ನನ್ನನ್ನು ಕಳುಹಿಸಿದ್ದಾರೆ. ನೀನಂತೂ ಶಾಹಿಗಳಿಗೆ ಚಿಕ್ಕಾಸಿನ ಮರ್ಯಾದೆಯನ್ನು ಕೊಡ್ತಿಲ್ಲ. ನಾನು ಅಪಾರ ಸೇನೆಯೊಂದಿಗೆ ಬಂದಿದ್ದೇನೆ. ನನ್ನ ಶಾಂತಿ ಪ್ರಸ್ತಾಪಕ್ಕೆ ಸಹಿ ಹಾಕಿ ನನ್ನ ಆಜ್ಞೆಗಳನ್ನ ಪಾಲಿಸಿ ನಿನ್ನ ಜೀವ ಉಳಿಸಿಕೊ. ನಾನು ನಿನ್ನ ತಂದೆ ಒಳ್ಳೆಯ ಸ್ನೇಹಿತರೆ, ನೀನು ಸಹ ನನಗೆ ಮೊದಲಿಂದ ಗೊತ್ತು. ನೇರವಾಗಿ ಬಂದು ನನ್ನನ್ನು ಭೇಟಿ ಮಾಡು, ಶಾಹಿಗಳ ಜೊತೆ ಮಾತಾಡಿ ನಿನಗೆ ಒಂದಷ್ಟು ಪ್ರದೇಶವನ್ನ ಕೊಡುತ್ತೇನೆ ಅನ್ನೋ ದಾಟಿಯ ಪತ್ರವದು. ಅದಕ್ಕೆ ಉತ್ತರವಾಗಿ ಶಿವಾಜಿ ಕೂಡ, ನಿನ್ನ ಶೌರ್ಯವು ಇನ್ನೊಬ್ಬರಿಗೆ ಬೆಂಕಿ ಉಂಡೆ, ಈ ಭೂಮಂಡಲದಲ್ಲಿ ನೀನೊಂದು ಅಪ್ಪಟ ಆಭರಣ, ನಿನ್ನ ವ್ಯಕ್ತಿತ್ವದಲ್ಲಿ ಮೋಸವಾಗಲಿ ವಿಶ್ವಾಸ ದ್ರೋಹವಾಗಲಿ ಕಿಂಚಿತ್ತೂ ಇಲ್ಲ. ನೀನೇ ಇಲ್ಲಿಗೆ ಬಾ, ಜಾವಳಿಯ ಪ್ರದೇಶವನ್ನ ನೀನು ನೋಡ್ಬೇಕು. ನಾನು ನನ್ನ ಕೋಟೆಗಳನ್ನೆಲ್ಲ ನಿನಗೆ ಒಪ್ಪಿಸಿ ಶರಣಾಗ್ತೇನೆ. ನನ್ನ ಕೈಯಲ್ಲಿರುವ ಖಡ್ಗವನ್ನ ನಿನಗೆ ಸಮರ್ಪಿಸುವೆ.
ಹೀಗಂತ ಬರೆದ ಪತ್ರ ಓದಿದ ಅಫ್ಜಲ್ ಹಿರಿ ಜಾವಳಿ ಪ್ರದೇಶಕ್ಕೆ ಬರೋದಕ್ಕೆ ಒಪ್ಕೋತಾನೆ. ಇದು ಶಿವಾಜಿಯ ಜಾಣತನ ಮತ್ತು ರಾಜತಾಂತ್ರಿಕತೆಯ ಗೆಲುವಿನ ಆರಂಭವಾಗಿತ್ತು. ತಕ್ಷಣ ಶಿವಾಜಿ ಮಹಾರಾಜರು ಅಫ್ಜಲ್ನ ಸೇನೆ ಬರುವಾಗ ಯಾವುದೇ ತೊಂದರೆ ಆಗದಂತೆ ಶಿವಾಜಿ ತಮ್ಮ ಸೇನೆಗೆ ತಿಳಿಸ್ತಾರೆ. ಹೀಗೆ ಜಾವಳಿ ಕಡೆ ಹೊರಟ ಅಫ್ಜಲ್ ಹಾಗೂ ಅವನ ಸೇನೆ ಪ್ರತಾಪಗಢ ಹತ್ತಿರದ ಪಾರ್ ಅನ್ನೋ ಹಳ್ಳಿಯಲ್ಲಿ ಬಿಡಾರ ಹೂಡಿತು. ಮುಂದೆ 1659 ನವೆಂಬರ್ 10ರಂದು ಪ್ರತಾಪಗಢದ ಕೋಟೆಯ ಕೆಳಭಾಗದ ಒಂದು ಬಿಡಾರದಲ್ಲಿ ಶಿವಾಜಿ ಹಾಗೂ ಅಫ್ಜಲ್ ಮಾತುಕತೆಗೆ ಮುಹೂರ್ತ ನಿಗದಿಯಾಗುತ್ತೆ. ಆದರೆ ಪೂರ್ವಭಾವಿಯಾಗಿ ಕೆಲ ಷರತ್ತುಗಳನ್ನ ನಿಗದಿ ಮಾಡಲಾಗುತ್ತೆ. ಅವುಗಳಲ್ಲಿ ಅಫ್ಜಲ್ ಮತ್ತು ಶಿವಾಜಿ ಯಾವುದೇ ಆಯುಧಗಳನ್ನು ತರುವಂತಿಲ್ಲ. ಎರಡನೇದಾಗಿ ತಲಾ 3 ಅಥವಾ 4 ಅಂಗರಕ್ಷಕರನ್ನ ಮಾತ್ರ ಹೊಂದಿರಬೇಕು. ಮೂರನೇದಾಗಿ ತಲಾ 10 ಯೋಧರು ಮಾತ್ರ ಇರತಕ್ಕದ್ದು. ನಾಲ್ಕನೇದಾಗಿ ಶಿವಾಜಿ ಉಡುಗೊರೆಗಳೊಂದಿಗೆ ಅಫ್ಜಲ್ ಖಾನನನ್ನ ಸ್ವಾಗತಿಸಬೇಕು ಮತ್ತು ಈ ಖಾಸಗಿ ಮಾತುಕತೆಯಲ್ಲಿ ಬೇರೆ ಯಾರೂ ಇರುವಂತಿಲ್ಲ. ವೀಕ್ಷಕರೇ, ನಿಮ್ಮ ಗಮನಕ್ಕೆ ತರೋದಾದ್ರೆ ಈ ಎಲ್ಲಾ ಷರತ್ತುಗಳು ಕೇವಲ ಪತ್ರಗಳ ಮೇಲೆ ಇತ್ತೇ ಹೊರತು ಪಾಲಿಸುವುದಕ್ಕಲ್ಲ. ಶಿವಾಜಿನ ಹೇಗಾದ್ರೂ ಮಾಡಿ ಮುಗಿಸ್ಲೇಬೇಕು ಅಂತ ಅಫ್ಜಲ್, ಏನಾದ್ರೂ ಎಡವಟ್ಟಾದ್ರೆ ಅಫ್ಜಲ್ನ ಮುಗಿಸೋಕೆ ಅಂತ ಶಿವಾಜಿ, ಹೀಗೆ ಇಬ್ರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತಯಾರಾಗಿದ್ರು ಅನ್ನೋದನ್ನ ನಾವು ಮರೆಯುವಂತಿಲ್ಲ. ಇತ್ತ ಮಾತುಕತೆಯ ದಿನ ಹತ್ತಿರವಾಗ್ತಾ ಇತ್ತು. ಶಿವಾಜಿ ತಮ್ಮ ಸೇನೆಗೆ ದಟ್ಟ ಕಾಡಿನಲ್ಲಿ ಅಫ್ಜಲ್ ಸೇನೆಗೆ ಗೊತ್ತಾಗದಂತೆ ಶತ್ರು ಸೇನೆಯಿಂದ ಅಪಾಯದ ಮುನ್ಸೂಚನೆ ಬಂದ ತಕ್ಷಣ ವೈರಿ ಪಡೆ ಮೇಲೆ ಮುಗಿಬೀಳೋದಕ್ಕೆ ತಯಾರಿರುವಂತೆ ಹೇಳಿರುತ್ತಾರೆ. ಶಿವಾಜಿಯ ಮತ್ತೊಂದು ಜಾಣತನ ಅಂದ್ರೆ, ನಿನ್ನಲ್ಲಿರುವ ಕೆಲವರಿಗೆ ಉಡುಗೊರೆ ಕೊಡಬೇಕಂತ ಅಂದುಕೊಂಡಿದ್ದೇನೆ, ಅವರನ್ನ ಕೋಟೆಗೆ ಕಳಿಸಿಕೊಡು ಅಂತ ಕೇಳ್ತಾನೆ. ಇದಕ್ಕೆ ಅಫ್ಜಲ್ ಕಳಿಸಿಕೊಡ್ತಾನೆ. ಹೀಗೆ ಬಂದವರನ್ನ ತಮ್ಮ ಅರಮನೆಯಲ್ಲಿ ಇದ್ದು ತಮ್ಮ ಆತಿಥ್ಯ ಸ್ವೀಕರಿಸುವಂತೆ ಹೇಳಿ ಉಳಿಸ್ಕೋತಾರೆ ಶಿವಾಜಿ ಮಹಾರಾಜ್. ಹೀಗೆ ಬಂದವರು ಅಪ್ರತಿಮ ಸೇನಾನಿಗಳಾದ ಯಾಕೂತ್ ಖಾನ್, ಹಸನ್ ಖಾನ್, ಮೂಸೆ ಖಾನ್, ಅಂಕುಶ್ ಖಾನ್ ಮತ್ತು ಮಾಂಬಾಜಿ ಭೋಸಲೆ. ಇವರೆಲ್ಲ ಅಫ್ಜಲ್ ಜೊತೆ ಇದ್ದಂಥವರು. ಹೀಗೆ ದಿನಗಳು ಕಳೆದಂತೆ ಆ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾದ ಆ ಮಹತ್ವದ ದಿನವಾದ 10 ನವೆಂಬರ್ 1659 ಬಂದುಬಿಡ್ತು. ವೇದಿಕೆಯು ಅತಿಥಿಯ ಘನತೆಗೆ ತಕ್ಕಂತೆ ತುಂಬಾ ವೈಭವೋಪೇತವಾಗಿತ್ತು. ಶಿವಾಜಿ ಹಗುರವಾದ ಮತ್ತು ಗಟ್ಟಿಯಾದ ದೇಹದ ರಕ್ಷಾ ಕವಚದ ಮೇಲೆ ಉಡುಪು ಧರಿಸ್ತಾರೆ. ಎಡಗೈಯಲ್ಲಿ ವ್ಯಾಘ್ರನಕ ಅನ್ನೋ ಹುಲಿ ಉಗುರಿನಂತಿರುವ ಆಯುಧವನ್ನು ಧರಿಸ್ತಾರೆ. ಶಿವಾಜಿಯ ಜೊತೆಯಲ್ಲಿ ಜೀವ ಮಹಲ್ ಮತ್ತು ಸಂಭಾಜಿ ಕಾವಾಜಿ ಕೂಡ ಇರ್ತಾರೆ. ಆರಂಭದಲ್ಲಿ ಅಫ್ಜಲ್ 1000 ಜನ ಸೇನೆಯನ್ನ ತನ್ನೊಂದಿಗೆ ತರಲು ಮುಂದಾಗಿ ಶಿವಾಜಿ ಪ್ರತಿನಿಧಿ ತಕ್ಷಣ ಅದನ್ನ ಅಲ್ಲಿಗೆ ನಿಲ್ಲುವಂತೆ ಮಾಡ್ತಾರೆ ಮತ್ತು ಇದು ಕರಾರಿನ ಪ್ರಕಾರ ಸಾಧ್ಯವಿಲ್ಲ ಅಂತಾನು ಹೇಳ್ತಾರೆ. ಕೊನೆಗೆ ತನಗೆ ಬೇಕಾದವರನ್ನ ಕರ್ಕೊಂಡು ಹೊರಟ ಅಫ್ಜಲ್ ಪ್ರತಾಪ್ಗಢ ಕೋಟೆಯ ನಿಗದಿತ ಸ್ಥಳವನ್ನ ತಲುಪಿದ. ಹೀಗೆ ಬಂದ ಅವನು ಮಾತುಕತೆಗೆಂದು ತುಸು ಎತ್ತರದಲ್ಲಿ ನಿರ್ಮಿಸಿದ ವೇದಿಕೆಯ ಒಳಭಾಗಕ್ಕೆ ಪ್ರವೇಶ ಮಾಡ್ತಾನೆ. ಹೀಗೆ ಒಂದು ಕಡೆ ಅಫ್ಜಲ್ ಖಾನ್ ನಿಂತಿದ್ದ. ಒಬ್ಬರಿಗೊಬ್ಬರು ಎದುರಾದಾಗ ನಗುವಿನ ವಿನಿಮಯವಾಗಿತ್ತು. ಅಫ್ಜಲ್ ಖಾನನು ತನ್ನನ್ನು ಆಲಂಗಿಸಿಕೊಳ್ಳಲು ತನ್ನ ತೋಳುಗಳನ್ನು ತೆರೆದ. ಅಜಾನುಬಾಹು ಅಫ್ಜಲ್ ಖಾನ್ ಶಿವಾಜಿಯನ್ನ ಆಲಂಗಿಸಿಕೊಳ್ಳೋದಕ್ಕೆ ತನ್ನ ತೋಳುಗಳನ್ನು ತೆರಿತಾನೆ. ಅಫ್ಜಲ್ಗೆ ಹೋಲಿಸಿದರೆ ಶಿವಾಜಿಯ ಎತ್ತರ ಕಡಿಮೆ. ಇದಾದ ಅರೆಕ್ಷಣದಲ್ಲೇ ಅಫ್ಜಲ್ ಖಾನ್ ಶಿವಾಜಿಯ ಕುತ್ತಿಗೆಯ ಸುತ್ತ ಕೈ ಹಾಕಿ ಮಿಸುಗಾಡದಂತೆ ಹಿಡ್ಕೊಂಡ. ತನ್ನಲ್ಲಿದ್ದ ಬಾಕುವನ್ನ ಬಲಗೈಗೆ ಎತ್ಕೊಂಡು ಶಿವಾಜಿಯ ಪಕ್ಕೆಲುಬಿಗೆ ಚುಚ್ಚೇ ಬಿಟ್ಟ. ಇದನ್ನ ಅರಿತ ಶಿವಾಜಿ ತಕ್ಷಣ ತಮ್ಮ ಎಡಗೈಯನ್ನ ಅಫ್ಜಲ್ ಖಾನನ ಸೊಂಟಕ್ಕೆ ಹಾಕಿ ಅನಾಮತ್ತಾಗಿ ವ್ಯಾಘ್ರನಕದಿಂದ ಅವನ ಕರಳನ್ನ ಬಗೆದು ಹಾಕ್ತಾರೆ. ಈ ದಾಳಿಯನ್ನ ಊಹಿಸದ ಅಫ್ಜಲ್ ಖಾನ್, ಶಿವಾಜಿ ನನ್ನ ಮೇಲೆ ದಾಳಿ ಮಾಡಿದ್ದಾನೆ, ಅವನನ್ನು ಒಂದೇ ಹೆಟಿಗೆ ಕೊಂದು ಹಾಕಿ ಅಂತ ಚೀರ್ಕೊಳ್ಳಕ್ ಶುರು ಮಾಡ್ತಾನೆ. ನೋಡುತ್ತಲೇ ಅಲ್ಲಿ ರಣರಂಗವೇ ಸೃಷ್ಟಿಯಾಗಿತ್ತು. ಅಫ್ಜಲ್ ಖಾನನ ರಕ್ಷಣೆಗೆ ಓಡೋಡಿ ಬಂದ ಯೋಧ ಸೈಯದ್ ಬಂಡಾನನ್ನ ಜೀವ ಮಹಲ್ ಕ್ಷಣಾರ್ಧದಲ್ಲಿ ಕೊಂದು ಮುಗಿಸಿದ್ರು. ಇತಿಹಾಸಕಾರರು ಹೇಳುವಂತೆ ಶಿವಾಜಿಯ ದಾಳಿಯಿಂದ ತೀವ್ರ ಪೆಟ್ಟು ತಿಂದು ನರಳುತ್ತಿದ್ದ ಅಫ್ಜಲ್ ಖಾನನನ್ನ ಅವನ ಅಂಗರಕ್ಷಕರು ಗುಡಾರದಿಂದ ಎತ್ತಿಕೊಂಡು ಹೋಗಿ ಒಂದು ಪಲ್ಲಕ್ಕಿಯ ಮೇಲೆ ಮಲಗಿಸಿ ಎತ್ಕೊಂಡು ಹೊರಡ್ತಾರೆ. ಆದ್ರೆ ಅಲ್ಲಿಗೂ ಸಿಡಿಲನಂತೆ ಎರಗಿ ಬಂದ ಶಿವಾಜಿಯ ಯೋಧರು ಮೊದಲಿಗೆ ಆ ಪಲ್ಲಕ್ಕಿಯನ್ನು ಹೊತ್ತಿದ್ದವರ ಕಾಲುಗಳನ್ನೇ ಕತ್ತರಿಸಾಕ್ತಾರೆ. ಆಮೇಲೆ ಅಫ್ಜಲ್ ಖಾನನ ರುಂಡವನ್ನ ಚೆಂಡಾಡ್ತಾರೆ. ಮತ್ತೊಂದೆಡೆ ಕೋಟೆಯ ಮೇಲ್ಭಾಗದಿಂದ ಕಹಳೆಯ ಸದ್ದು ಮೊಳಗತೊಡಗಿತು. ಇದನ್ನ ಕೇಳಿ ಕೆಳಗಡೆ ಶಿಬಿರದಲ್ಲಿದ್ದ ಆದಿಲ್ ಶಾಹಿಗಳ ಸೇನೆಗೆ ಗಾಬರಿಯಾಯಿತು. ನೋಡುತ್ತಿದ್ದಂತೆ ಸುತ್ತಲಿನ ಕಾಡುಗಳಲ್ಲಿ ಅಡಗಿ ಕೂತಿದ್ದ ಮಾವಳ ಯೋಧರು ಎಲ್ಲ ದಿಕ್ಕುಗಳಲ್ಲೂ ಪ್ರತ್ಯಕ್ಷರಾಗಿ ಬಿಜಾಪುರದ ಕಡೆಯ ಯೋಧರ ಮೇಲೆ ಮುಗಿಬಿದ್ರು. ಇದರಿಂದ ಇಡೀ ವಾತಾವರಣದಲ್ಲಿ ಕೋಲಾಹಲ ಸೃಷ್ಟಿಯಾಗೋಯಿತು.
ಆ ಬಿಜಾಪುರದ ಕಡೆಯ ಒಂದಷ್ಟು ಯೋಧರು ಅಲ್ಲಿಂದ ಕಾಲ್ ಕೀಳಲು ನೋಡಿದ್ರೆ ಹಲವರು ಆರಂಭಿಕ ಆಘಾತದಿಂದ ಚೇತರಿಸಿಕೊಂಡು ಪ್ರತಿದಾಳಿ ನಡೆಸತೊಡಗಿದರು. ಬ್ರಿಟಿಷರ ವರದಿಗಳ ಪ್ರಕಾರ ಕಾದಾಟದಲ್ಲಿ ಕನಿಷ್ಠ 3,000 ಜನರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಯಾರು ಶರಣಾಗಿ ಪ್ರಾಣಭಿಕ್ಷೆ ಬೇಡಿದ್ರೋ ಅವರ ಜೀವ ಮಾತ್ರ ಉಳಿದಿತ್ತು. ಬಿಜಾಪುರದ ಸೇನೆಯಲ್ಲಿ ಇದ್ದ ಮೂಸೆ ಖಾನ್, ಹಸನ್ ಖಾನ್, ಯಾಖೂತ್ ಖಾನ್, ಅಫ್ಜಲ್ ಖಾನನ ಹಿರಿಯ ಮಗ ಫಜಲ್ ಖಾನ್, ಶಹಾಜಿಯ ಸಹೋದರ ಸಂಬಂಧಿ ಮಾಂಬೋಜೆ ಭೋಸಲೆ ಇಂತಹವರು ಹತರಾಗೋದ್ರು. ಮಿಕ್ಕಂತೆ ಅಫ್ಜಲ್ ಖಾನನ ಇಬ್ಬರ ಮಕ್ಕಳು ಜೂನಿಯರ್ ರಣದುಲ್ಲಾ ಖಾನ್, ಅಂಬರ್ ಖಾನ್ ಮುಂತಾದವರನ್ನೆಲ್ಲ ಸೆರೆ ಹಿಡಿದು ಜೈಲಿಗೆ ತಳ್ಳಲಾಯಿತು. ಈ ಘಟನೆಯಲ್ಲಿ 4,000 ಕುದುರೆಗಳು, 1,200 ಒಂಟೆಗಳು, 65 ಆನೆಗಳು ಮತ್ತು 10 ಲಕ್ಷ ರೂಪಾಯಿ ಶಿವಾಜಿಯ ವಶವಾಯಿತು ಅಂತ ಇತಿಹಾಸಕಾರ ಹೇಳ್ತಾರೆ. ಆದ್ರೆ ಈ ಕಾಳಗದ ಸಮಯದಲ್ಲಿ ಕೋಪಡೆ ಮಾತ್ರ ಶಿವಾಜಿಗೆ ವಿರುದ್ಧವಾಗಿ ಅಫ್ಜಲ್ ಖಾನ್ನ ಪರವಾಗಿ ಹೋರಾಡಿ ಶಿವಾಜಿಗೆ ದ್ರೋಹ ಮಾಡಿದ್ದ. ಆದ್ರೆ ಈ ಘಟನೆಯ ನಂತರ ಕಂಡೋಜಿ ಪರವಾಗಿ ಕಾನೋಜಿ ಮಧ್ಯಸ್ಥಿಕೆ ವಹಿಸಿ ಕಂಡೋಜಿ ಜೀವಕ್ಕೆ ಅಪಾಯ ಮಾಡದಂತೆ ಶಿವಾಜಿಗೆ ಮನವಿ ಮಾಡಿದ್ದ. ಆದ್ರೆ ಇದು ಹೆಚ್ಚು ದಿನಗಳ ಕಾಲ ಮುಂದುವರಿಲಿಲ್ಲ. ಹೀಗೆ ತನ್ನ ವಿರುದ್ಧ ವೈರಿಗಳ ಪರವಾಗಿದ್ದವನನ್ನ ತನ್ನ ಸಂಬಂಧಿ ಅನ್ನೋ ಕಾರಣಕ್ಕೆ ಶಿವಾಜಿ ಏನೂ ಮಾಡಲಿಲ್ಲ ಅನ್ನೋ ತಪ್ಪು ಸಂದೇಶ ಹೋಗಬಾರ್ದು ಅಂತ ನಿರ್ಧಾರ ಮಾಡಿ ಹೀಗೆ ಒಂದು ದಿನ ಸಭೆಗೆ ಅಪ್ಪಣೆ ಇಲ್ಲದೆ ಪ್ರವೇಶಿಸಿದ್ದಾನೆ ಅನ್ನೋ ಸಣ್ಣ ಕಾರಣ ಹೇಳಿ ಕಂಡೋಜಿ ಕೋಪಡೆಯ ಎಡಗಾಲನ್ನ ಮತ್ತು ಬಲಗೈಯನ್ನ ಕತ್ತರಿಸುವಂತೆ ಆಜ್ಞೆ ಮಾಡಿಯೇ ಬಿಡ್ತಾರೆ ಶಿವಾಜಿ ಮಹಾರಾಜ್. ನೋಡುತ್ತಲೇ ಕೋಪಡೆಯ ಕೈ ಮತ್ತು ಕಾಲು ದೇಹದಿಂದ ಬೇರಾಗುತ್ತೆ. ಮಧ್ಯಸ್ಥಿಕೆ ವಹಿಸಿದ್ದ ಕಾನೋಜಿ ಜೇಡೆ ಇದನ್ನ ನೋಡಿ ಬೆಚ್ಚಿಬಿದ್ದ. ಪ್ರಭುಗಳೇ, ಹೀಗೆಲ್ಲ ಆದ್ಮೇಲೆ ನಾನು ಮಧ್ಯಸ್ಥಿಕೆ ವಹಿಸಿದ್ದಕ್ಕೆ ಏನ್ ಬೆಲೆ ಅಂತ ಕೇಳ್ತಾನೆ. ನೀನು ಮಧ್ಯಸ್ಥಿಕೆ ವಹಿಸಿ ಇವನ ಜೀವಕ್ಕೆ ಅಪಾಯವಾಗಬಾರದು ಅಂತ ಕೇಳಿದ್ದಕ್ಕೋಸ್ಕರವೇ ಇವನ ಜೀವ ಉಳಿಸಿ ಕೇವಲ ಒಂದು ಕೈ ಒಂದು ಕಾಲನ್ನ ಕತ್ತರಿಸಿದ್ದೇನಷ್ಟೇ. ಅಫ್ಜಲ್ ಖಾನನ ವಿರುದ್ಧ ನಾನು ಹೋರಾಡುತ್ತಿರುವಾಗ ನನ್ನ ಮೇಲೆ ಖಡ್ಗವನ್ನ ಎತ್ತಿಕೊಂಡು ಬಂದದ್ದು ಅವನ ಇದೇ ಅಂಗಾಂಗಗಳಲ್ಲವೇ? ಅಷ್ಟೇ ಅಲ್ಲ, ಅವನು ಇಷ್ಟೆಲ್ಲ ದ್ರೋಹ ಮಾಡಿದರೂ ಅವನ ವತನ್ದಾರಿಕೆಯನ್ನೇನೂ ನಾನು ಕಿತ್ತುಕೊಂಡಿಲ್ಲ. ಆ ಸವಲತ್ತು ಹಾಗೆಯೇ ಮುಂದುವರಿಯುತ್ತದೆ ಅಂತ ಶಿವಾಜಿ ಮಹಾರಾಜರು ಹೇಳಿದ್ರು. ಇದರಿಂದ ದ್ರೋಹಿಗಳು ಯಾರೇ ಆದರೂ ಶಿವಾಜಿ ಅವರನ್ನ ಬಿಡಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥ ಆಗಿತ್ತು. ಇವೆಲ್ಲದರ ಫಲವಾಗಿ ಶಿವಾಜಿಯ ಹೆಸರು ಭೂಮಂಡಲದ ಇತಿಹಾಸದಲ್ಲಿ ಅಜರಾಮರವಾಯಿತು. ವೈರಿಯಾದವನು ಎಷ್ಟೇ ಗಟ್ಟಿಯಾಗಿರಲಿ ಅಥವಾ ಪ್ರಭಾವಿಯಾಗಿರಲಿ, ನಮ್ಮ ಹೋರಾಟ ಸಂಘಟಿತ, ಕಾರ್ಯತಂತ್ರ ಮತ್ತು ಪರಿಣಾಮಕಾರಿಯಾಗಿದ್ದರೆ ವಿಜಯ ಮಾಲೆ ನಮಗೆ ಒಲಿಯುತ್ತದೆ ಎನ್ನುವುದನ್ನ ಶಿವಾಜಿಯ ಬದುಕಿನ ಈ ಘಟನೆಯೇ ಐತಿಹಾಸಿಕ ಸಾಕ್ಷಿ. ಮುಂದಿನ ವಿಡಿಯೋದಲ್ಲಿ ಶಿವಾಜಿ ಮಹಾರಾಜರು ಶಾಹಿಸ್ತೆ ಖಾನ್ ಇದ್ದ ಲಾಲ್ ಮಹಲ್ಗೆ ರಾತ್ರೋರಾತ್ರಿ ನುಗ್ಗಿ ಅವನನ್ನ ಹೇಗೆ ಬೇಟೆಯಾಡಿದ್ರು ಅನ್ನೋ ಪ್ರಖ್ಯಾತಿ ಹೊಂದಿದ ಅತ್ಯದ್ಭುತ ರೋಮಾಂಚನಕಾರಿ ಘಟನೆಯ ಸಂಪೂರ್ಣ ವಿವರ ಇರೋ ವಿಡಿಯೋ ಬರಲಿದೆ. ಇತಿಹಾಸದ ಇಂತಹ 10 ಹಲವಾರು ರೋಚಕ ಘಟನೆಗಳನ್ನ ಪ್ರತಿದಿನ ತಿಳಿಯೋಕೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಎನೇಬಲ್ ಮಾಡುವ ಮೂಲಕ ನಿಮ್ಮ ಆಶೀರ್ವಾದ, ಬೆಂಬಲ ಹಾಗೂ ಪ್ರೀತಿಯನ್ನ ತೋರಿಸಿ. ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಮತ್ತೊಂದು ಐತಿಹಾಸಿಕ ರಣರೋಚಕ ಘಟನೆಯನ್ನ ನಿಮ್ಮ ಮುಂದೆ ತರ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ.